ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಅದು ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಭಾರತೀಯರ ಆಕ್ರೋಶದ ಕಟ್ಟೆ ಒಡೆದ ಸಂದರ್ಭ. ಇಡೀ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭವಾಗಿತ್ತು. ಅದೇ ಸಂದರ್ಭದಲ್ಲಿ ಬ್ರಿಟಿಷರಿಂದ ಬಂಧಿಯಾಗಿದ್ದ ಸಿಂಹವೊಂದು ನಾಗಪುರದ ಜೈಲಿನಲ್ಲಿ ಗರ್ಜಿಸುತ್ತಿತ್ತು. ಇಡೀ ದೇಶವೇ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿರುವಾಗ ತಾನು ಮಾತ್ರ ಏನೂ ಮಾಡಲಾಗದೆ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯಾಗಿರುವುದು ಆ ಸಿಂಹಕ್ಕೆ ಸಹಿಸಲಾಗದ ಯಾತನೆಯನ್ನುಂಟು ಮಾಡಿತ್ತು. ಅದು 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭ. ಇಡೀ ದೇಶವೇ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವಾಗ ಶಂಕರ ಮಹಾಲೆ ಎಂಬ ಕ್ರಾಂತಿಕಾರಿ ಸಿಂಹದ ಮರಿ ಬ್ರಿಟಿಷರ ಬೋನಿನಿಂದ ಹೊರಬರಲು ಚಡಪಡಿಸುತ್ತಿತ್ತು. ತನಗೆ ಇನ್ನೊಂದೇ ಒಂದು ಅವಕಾಶ ಸಿಕ್ಕರೂ ಸಾಕು, ಬ್ರಿಟಿಷರ ರುಂಡ ಚೆಂಡಾಡುತ್ತೇನೆಂದು ಹಾತೊರೆಯುತ್ತಿದ್ದ ಶಂಕರ ಮಹಾಲೆ. ಹಾಗಾದರೆ ಈ ಶಂಕರ ಮಹಾಲೆ ಯಾರು? ಆತ ಬ್ರಿಟಿಷರ ವಿರುದ್ಧ ಹೇಗೆ ಕ್ರಾಂತಿಯ ಕಿಡಿಯನ್ನ ಹಚ್ಚಿಸಿದ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗೆಳೆಯರೇ, ಶಂಕರ್ ಮಹಾಲೆಯವರು ಜನವರಿ 18, 1925ರಂದು ಮಹಾರಾಷ್ಟ್ರದ ನವಾಬಪುರದಲ್ಲಿ ಜನಿಸಿದರು. ಶಂಕರ್ ಮಹಾಲೆಯವರ ತಂದೆ ದಾಜಿಬಾ ಮಹಾಲೆ. ದಾಜಿಬಾ ಮಹಾಲೆಯವರು ತಮ್ಮ ಮಗನನ್ನು ನವಾಬಪುರದಲ್ಲಿ ಒಂದು ಶಾಲೆಗೆ ಸೇರಿಸಿದರು. ಆದರೆ ಅಲ್ಲಿ ಬ್ರಿಟಿಷ್ ಶಿಕ್ಷಕರ ದಾರ್ಷ್ಟ್ಯದಿಂದ ಬೇಸತ್ತ ಶಂಕರ್ ಮಹಾಲೆಯವರು ಶಾಲೆಯನ್ನೇ ತೊರೆದರು. ಆಗ ಅವರಿಗಿನ್ನೂ ಕೇವಲ 4 ವರ್ಷ ವಯಸ್ಸು. ಮುಂದೆ ದಾಜಿಬಾ ಮಹಾಲೆಯವರೇ ಮಗನಾದ ಶಂಕರನಿಗೆ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ಯಾವ ರೀತಿ ಶಿವಾಜಿಗೆ ಗುರುವಾಗಿ ದಾದಾಜಿ ಕೊಂಡದೇವ ಶಿವಾಜಿಯಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದರೋ ಅದೇ ರೀತಿ ದಾಜಿಬಾ ತಮ್ಮ ಮಗ ಶಂಕರನಲ್ಲಿ ದೇಶಭಕ್ತಿಯನ್ನು ಬೆಳೆಸಲು ಮುಂದಾದರು. ದಾಜಿಬಾ ಮನೆಯಲ್ಲೇ ತಮ್ಮ ಮಗನಿಗೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರವನ್ನು ಬೋಧಿಸುತ್ತಾರೆ. ಅದರಲ್ಲೂ ಅವರು ಹೇಳುತ್ತಿದ್ದ ಭಾರತದ ವೀರ ವೀರಾಂಗನೆಯರ ಕಥೆಗಳು ಶಂಕರನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ. ದಾಜಿಬಾ ಮಹಾಲೆ ತಮ್ಮ ಮಗನಿಗೆ ರಾಮಾಯಣ, ಮಹಾಭಾರತದಲ್ಲಿ ಬರುವ ವೀರರ ಕಥೆಗಳನ್ನು ಮನೋಜ್ಞವಾಗಿ ಹೇಳುತ್ತಿದ್ದರು. ಶಿವಾಜಿ, ಸಂಭಾಜಿಯ ಸಾಹಸದ ಕಥೆಗಳನ್ನು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ ಮೊದಲಾದ ವೀರಾಗ್ರಣಿಗಳು ಭಾರತಕ್ಕಾಗಿ ಮಾಡಿದ ತ್ಯಾಗದ ಕಥೆಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ ಆ ಪೌರನಿಗೆ ನಾನು ಕೂಡ ನನ್ನ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ಹಂಬಲ ಉಂಟಾಯಿತು. ಅಂದೇ ಆತ ನಿರ್ಧಾರ ಮಾಡಿದ, ತನ್ನ ಮಾತೃಭೂಮಿಯನ್ನು ಪರಕೀಯರ ಕಬಂಧ ಬಾಹುಗಳಿಂದ ಮುಕ್ತಿಗೊಳಿಸಬೇಕೆಂದು. ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ಆ ಚಿಗುರು ಮೀಸೆಯ ಬಾಲಕ ಗಾಂಧೀಜಿಯವರು 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಮಾಡಿದ ಭಾಷಣದಿಂದ ಪ್ರಭಾವಿತನಾಗುತ್ತಾನೆ. ಗಾಂಧೀಜಿಯವರು ಇದೇ ಸಮಯದಲ್ಲಿ ದೇಶವಾಸಿಗಳಿಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದ್ದನ್ನು ಕೇಳಿಸಿಕೊಂಡ ಮಹಾಲೆ, ತಾಯೇ, ನಿನ್ನ ಮಗ ನಿನ್ನ ರಕ್ಷಣೆಗೆ ಸಿದ್ಧನಾಗಿದ್ದಾನೆ, ಈ ನಿನ್ನ ಮಗನನ್ನು ನಿನ್ನ ಮಡಿಲಿಗೆ ಹಾಕಿಕೋ ಎಂದೆನ್ನುತ್ತಾ ಹೋರಾಟದ ಕಣಕ್ಕೆ ಆತ ಧುಮ್ಮಿಕ್ಕುತ್ತಾನೆ. ಆಗ ಆತನಿಗಿನ್ನೂ ಕೇವಲ 17 ವರ್ಷ ವಯಸ್ಸು. ಅಂದರೆ ಈಗಿನ ಹುಡುಗರು ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಎಂದು ಕಾಲಹರಣ ಮಾಡುತ್ತಿರುವ ಸಮಯ ಅದಾಗಿತ್ತು. ಅದಾಗಲೇ ಅವನೊಳಗೆ ಒಬ್ಬ ಮಹಾನ್ ದೇಶಭಕ್ತನ ಉಗಮವಾಗಿತ್ತು. ಶಂಕರನ ತಂದೆ ದಾಜಿಬಾ ಮಹಾಲೆಯವರು 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸರ ಗುಂಡೇಟಿಗೆ ಬಲಿಯಾಗುತ್ತಾರೆ. ಸ್ನೇಹಿತರೆ, ಕೇವಲ 17 ವರ್ಷದ ಬಾಲಕ ಶಂಕರ್ ಮಹಾಲೆ ಗುರುವಿನಂತಿದ್ದ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ. ತನ್ನ ತಂದೆಯನ್ನು ಬ್ರಿಟಿಷರು ಕೊಂದರೆಂಬ ಸುದ್ದಿ ತಿಳಿದು ಶಂಕರ ಮಹಾಲೆಗೆ ಆಘಾತವಾಗುತ್ತದೆ. ಇದುವರೆಗೂ ತನ್ನಲ್ಲಿದ್ದ ಸಹನೆಯ ಕಟ್ಟೆ ಒಡೆಯುತ್ತದೆ. ಬ್ರಿಟಿಷರ ವಿರುದ್ಧ ಆಕ್ರೋಶ ಭುಗಿಲೇಳುತ್ತದೆ. ಶಂಕರ್ ಮತ್ತವನ ಸಹೋದ್ಯೋಗಿಗಳು ಆಗಸ್ಟ್ 13, 1942ರ ರಾತ್ರಿ ನಾಗಪುರ ಠಾಣೆಯ ಮೇಲೆ ದಾಳಿ ಮಾಡುತ್ತಾರೆ. ಅಲ್ಲಿದ್ದ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಕೊಂದು, ತಾಯಿ, ನಿನ್ನ ರಕ್ಷಣೆಗಾಗಿ ನಡೆಯುತ್ತಿರುವ ಈ ಕಾಳಗದಲ್ಲಿ ಇದು ನಾನು ನಿನಗಾಗಿ ನೀಡುತ್ತಿರುವ ಮೊದಲ ಉಡುಗೊರೆ ಎಂದು ನಗು ನಗುತ್ತಾ ಅಲ್ಲಿಂದ ಹೊರಡುತ್ತಾನೆ. ಆತನ ಮನದಲ್ಲಿ ಏನನ್ನೋ ಸಾಧಿಸಿದ ಸಂತಸ ಎದ್ದು ಕಾಣುತ್ತಿತ್ತು. ಆದರೆ
ಅಷ್ಟರಲ್ಲಾಗಲೇ ಬ್ರಿಟಿಷರು ಆ ಠಾಣೆಯನ್ನು ಸುತ್ತುವರೆದಿದ್ದರು. ಮಹಾಲೆ ಮತ್ತವನ ಸಹಚರರನ್ನು ಸೆರೆ ಹಿಡಿದರು. ವಿಚಾರಣೆಯ ನಾಟಕವಾಡಿ ಶಂಕರ್ ಮತ್ತು ಆತನ ಸಹಚರರನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು. ಅಲ್ಲಿಯೂ ಶಂಕರ್ ಮಹಾಲೆ ಆ ಬ್ರಿಟಿಷ್ ಅಧಿಕಾರಿಯ ಸಾವಿಗೆ ತಾನೊಬ್ಬನೇ ಕಾರಣ ಎಂದು ಹೇಳುವ ಮೂಲಕ ತನ್ನ ಸಾರ್ಥಕತೆಯನ್ನು ಮೆರೆಯುತ್ತಾನೆ. 1943 ಜನವರಿ 19 ಮುಂಜಾನೆ ನಾಗಪುರ ಕೇಂದ್ರ ಕಾರಾಗೃಹದಲ್ಲಿ ಶಂಕರ ಮಹಾಲೆಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆಗ ಆತನಿಗೆ ಕೇವಲ 18 ವರ್ಷ ವಯಸ್ಸು. ಗತಿಯಿಲ್ಲದೆ ಅನ್ನಕ್ಕಾಗಿ ನನ್ನ ದೇಶಕ್ಕೆ ಬಂದು ನಮ್ಮ ಮೇಲೆಯೇ ದಬ್ಬಾಳಿಕೆ ಮಾಡುತ್ತಿರುವ ನಿಮ್ಮ ಮುಂದೆ ಪ್ರಾಣಭಿಕ್ಷೆ ಬೇಡಿದರೆ ಅದೂ ಕೂಡ ನನ್ನ ಸಾವಿಗೆ ಸಮಾನ ಎನ್ನುತ್ತಾ ನೇಣಿನ ಕುಣಿಕೆಗೆ ಕೊರಳೊಡ್ಡುತ್ತಾ ಮಾತೃಭೂಮಿಯ ಒಡಲಿಗೆ ತನ್ನ ದೇಹವನ್ನು ಅರ್ಪಿಸುತ್ತಾನೆ ಈ ಮಹಾನ್ ಕ್ರಾಂತಿಕಾರಿ. ಆ ಮಹಾನ್ ದೇಶಭಕ್ತನ ತ್ಯಾಗವನ್ನು ಸ್ಮರಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.